ಅಲ್ಲ, ರಾಮನಗರದ ಸೋಲನ್ನು ಈಗಲೂ ಕೂಡ ಜೀರ್ಣಿಸ್ಕೊಂಡಿಲ್ಲ ಅಂತ ಏನಾದ್ರು ಅನ್ಸುತ್ತೆ ತಮಗೆ? ಯಾಕಂತಂದ್ರೆ ರಾಜ್ಯದಲ್ಲಿ ಅಲ್ಲ, ಈ ಹತಾಶರಾಗಿ ಇವೆಲ್ಲ ಮಾತು ನಿಮ್ಮ ಬಾಯಲ್ಲಿ ಬರಬೇಕಾದ್ರೆ ನಿಮ್ಮಲ್ಲಿರುವಂಥ ಹತಾಶೆ ಇದಕ್ಕೆ ಕಾರಣ ಹೊರತು ಬೇರೆ ಇನ್ನೇನಲ್ಲ. ನೀವೇನು ನಮ್ಮ ಕ್ಷೇತ್ರದ ಬಗ್ಗೆ ಆಗಲಿ, ನಮ್ಮ ಜನಗಳ ಬಗ್ಗೆ ಆಗಲಿ ನೀವೇನು ಆಲೋಚನೆ ಮಾಡ್ತಾಯಿಲ್ಲ. ನೀವು ಆಲೋಚನೆ ಮಾಡ್ತಾ ಇರೋದು ನಿಮ್ಮ ಹತಾಶೆ ಬಗ್ಗೆ. ನಿಮ್ಮಲ್ಲಿ ಬರ್ತವಲ್ಲ ಕೆಲವು ಪದಗಳು, ಕಿರಾತಕರು, ಲೂಟಿಕೋರರು, ಅದೇನೋ ಅಂತ ನೀವೆಲ್ಲ ಹೇಳ್ತಿರಲ್ಲ, ಇವೆಲ್ಲನೂ ಅದು ನಿಮ್ಮ ಹತಾಶೆಯ ನಿಮ್ಮ ಹೃದಯದಲ್ಲಿ ಅಡಗಿರುವಂಥ ವಿಷ. ಅವೆಲ್ಲ ಕೂಡ ನಮ್ಮಲ್ಲಿ ಆ ರೀತಿ ಇಲ್ಲ. ಚುನಾವಣೆ ಮುಗೀತು, ಚುನಾವಣೆ ಬತ್ತು, ಚುನಾವಣೆ ಬೈತು ಅಷ್ಟೇ. ನಾನು ಮುಂದಕ್ಕೆ ನಮ್ಮ ಕೆಲಸ ಇರೋದೇನು ಹೇಳಿ? ನಾವು ಕೊಟ್ಟಂಥ ಮಾತಿಗೆ ನಾವು ನಾವು ನುಡಿದಂತೆ ನಡ್ಕೊಳ್ಬೇಕಾದಂಥ ದಾರಿ ಇದೆ, ಅದಕ್ಕೆ ನಾವು ಕೆಲಸ ಮಾಡ್ತಾಯಿದ್ದೇವೆ ಹೊರತು ನಾವು ಬೇರೆಗೆಲ್ಲ ಆಸೆ ಪಟ್ಟವರೆಲ್ಲ. ನಮ್ಗೆ ಅವಶ್ಯಕತೆಯೂ ಇಲ್ಲ. ನಮಗೆ ಇಡೀ ರಾಜ್ಯದಲ್ಲಿ ಎಲ್ಲಾದರೂ JDS ಸೋತಿದ್ರು ಅಷ್ಟು ನೋವಾಗ್ಲಾರ್ದೈತೆ. ಹೇಮರಾಜ್ ಕೇಜ್ ಕಲ್ಚರ್ ಮೀನು ಕೃಷಿಯಲ್ಲಿ 1 ಕೆಜಿನಿಂದ 3.5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ರಾಮನಗರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಸೋತಿರೋದಕ್ಕೆ ಈಗಲೂ ಭಾಳಷ್ಟು ದೊಡ್ಡ ಮಟ್ಟದವರಿಗೆ ನೋವಿದೆ. ಆ ಸೋಲನ್ನು ಈಗಲೂ ಅದನ್ನು ನೋಡಿ, ಇಲ್ಲಿ ಜನ ನಿಮಗೆ ಬದುಕನ್ನು ತೋರಿಸ್ತವ್ರೆ. ಇಲ್ಲಿ ರಾಜಕಾರಣದ ಬದುಕನ್ನು ನಿಮಗೆ ತೋರಿಸ್ತವ್ರೆ ರಾಮನಗರದವರು. ಈ ದೇಶಕ್ಕೆ, ಈ ರಾಜ್ಯಕ್ಕೆ, ರಾಜಕಾರಣಕ್ಕೆ ಪರಿಚಯ ಮಾಡಿದವರು ಈ ಕ್ಷೇತ್ರದ ಜನ. ನೀವು ಅದನ್ನು ಸರಿಯಾದ ರೀತಿಯಲ್ಲಿ ನೀನು ಮಾಡ್ಕೊಳ್ಳಿಲ್ಲ ಅಷ್ಟೇ, ಬೇರೆ ಇನ್ನೇನಿಲ್ಲ. ಇಲ್ಲಿ ರಾಜಕಾರಣ ಬೇರೆ ಏನಿಲ್ಲ. ನೀವು ಅಧಿಕಾರ ಸಿಗ್ದಂಥ ಸಂದರ್ಭದಲ್ಲಿ ನೀವು ತೋರಿಸೋಂಥ ಅಹಮ್ಮು, ಅಧಿಕಾರ ನಿಮ್ಮನ್ನು ತಿಂತೆ ಹೊರತು ಬೇರೆ ಇನ್ನೇನು ನಿಮ್ಮೇನು ತಿಂದಿಲ್ಲ. ಇಲ್ಲ ನಾನು ಏನಾಗಿದೆ ಜನದಲ್ಲಿ ಇವತ್ತೆಲ್ಲ ಕೂಡ? ಏನು ಅರ್ಕಾವತಿ ನದಿ ಕೊಳಕ್ಕೆ ನೀರು ಕುಡಿಬೇಕಾ ನಿಮಗೆ ಮುಖ್ಯಮಂತ್ರಿ ಮಾಡಿಬಿಟ್ಟು? 14 ದಿವಸ 15 ದಿವಸಕ್ಕೆ ನಾವು ಜನ ಎಲ್ಲನೂ ಈ ಬೆಂಗಳೂರಿಂದ ಬಂದಂಥ ನೀರು, ಸ್ಯಾನಿಟ್ರಿ ನೀರು, ಇದು ಡ್ರೈನೇಜ್ ನೀರೆಲ್ಲನೂ ನಾವೆಲ್ಲ ಫಿಲ್ಟ್ರ್ ಮಾಡಿ ಜನ ಕುಡಿಬೇಕು ಅಂತ ನಿಮಗೆ ಇಂಥ ಒಂದು ಹುದ್ದೆಗಳನ್ನು, ಇಂಥ ಒಂದು ದೇಶಕ್ಕೆ, ರಾಜ್ಯಕ್ಕೆ ಪರಿಚಯ ಮಾಡಿಕೊಡ್ಬೇಕಾ? 5,000 ರೂಪಾಯಿ ದುಡ್ಡನ್ನು ನೀವು ಕಟ್ಕೊಂಡು ನೀವು 17 ವರ್ಷ ಆದರೂ ಒಂದು ಸೈಟ್ ಕೊಡೋಕ್ಕೆ ನೀವು ಆಗಿಲ್ಲ ಅಂತ ಹೇಳಿದ್ರೆ ಅದಕ್ಕೂ ನೀವು ಒಂದು ಮುಖ್ಯಮಂತ್ರಿ ಆಗಿರಬೇಕಾ? ನೀವು ಆಗಿರಬೇಕಾ? ನಿಮ್ಮ ಪೆನ್ನು ಪೇಪರು ಇವತ್ತು ಇಡೀ ರಾಜ್ಯದಲ್ಲಿ ಇಡೀ ನಮ್ಮ ರಾಮನಗರನ ಮಾದರಿ ಮಾಡ್ಬೋದಾಗಿತ್ತು. ಬರೀ ಪೆನ್ನು ಪೇಪರ್ ಅಷ್ಟೇ, ಬೇರೆ ನಿಮ್ಮ ಆಸ್ತಿ ಅಲ್ಲ, ನಿಮ್ಮ ಜೇಬಿಂದ ಅಲ್ಲ, ನಿಮ್ಮಿಂದ ಏನೂ ಅಲ್ಲ. ನಿಮ್ಮ ಪೇಪರು, ನಿಮ್ಮ ಪೆನ್ನು ಇಡೀ ರಾಜ್ಯಕ್ಕೆ, ಈ ಕ್ಷೇತ್ರನ ಮಾದರಿ ಮಾಡ್ಬೋದಾಗಿತ್ತು. ಇವತ್ತು ಒಂದೇ ಒಂದು ರಸ್ತೆ ನಾವು